ನಂಜುಂಡೇಶ್ವರನ ದಿವ್ಯ ಸನ್ನಿಧಾನದಲ್ಲಿ 6ನೇ ದಿವಸದ ಸಪ್ತಾಹದ ವೈಭವಯುತವಾದಂತಹ ಕಾರ್ಯಕ್ರಮವನ್ನು ನಾವು ನೀವೆಲ್ಲ ಅನುಭವಿಸ್ತಾ ಇದ್ದೀವಿ. ಜೀವನದಲ್ಲಿ 3 ಅಹೋಭಾಗ್ಯಗಳು ದೈವದ ಗತಿಯಿಂದ ನಮಗೆ ಲಭಿಸ್ತಾವೆ. ದುರ್ಲಭಂ ತ್ರಯಮೇವೈತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ವಿವೇಕ ಚೂಡಾವಣೆಯಲ್ಲಿ ಅರ್ಪಣೆಗೊಳಿಸುವಂತೆ ದುರ್ಲಭವಾಗಿ, ವಿರಳವಾಗಿ, ಕ್ವಚಿತ್ತಾಗಿ ನಮಗ ಪ್ರಾಪ್ತಿ ಆಗ್ಬೇಕಂತಹದ್ದು ಮೊದಲೇ ಯಾವುದನ್ನು ತಿಳ್ಕೊಂಡು ಕೇಳಿದ್ರ ಅದು ಮನುಷ್ಯ ಜನ್ಮ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜೀವನದಲ್ಲಿ ಪಾವನ ಗತಿಯನ್ನು ಪಡೀತಕ್ಕಂಥದ್ದು ಮನುಷ್ಯ ಜನ್ಮದಿಂದ ಮಾತ್ರ ಸಾಧ್ಯ. ಅದೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಮನುಷ್ಯರ ಜನ್ಮಕ್ಕೆ ಬಂದಾದ್ಮೇಲೆ ಪ್ರಾಣಿಗಳು ಮತ್ತು ಮನುಷ್ಯರಿಗೆ ಸ್ವಲ್ಪ ವ್ಯತ್ಯಾಸ ಇಟ್ಟಿದ್ದಾನೆ ಭಗವಂತ. ಪ್ರಾಣಿಗಳಿಗೆ ವಿಚಾರ ಮಾಡುವ ಶಕ್ತಿ ಇರುವುದಿಲ್ಲ. ಆಹಾರ, ನಿದ್ರಾ, ಭಯ, ಮೈಥುನಾದಿಗಳನ್ನು ಪೂರೈಸಿ
ಒಂದು ದಿವಸ ಅವು ನಿರ್ಗಮಿಸ್ತಾವ. ಆದ್ರೆ ಮನುಷ್ಯ ಜೀವನ ಹಾಗಲ್ಲ. ಪ್ರಾಣಿಗಳಿಗಿಂತ ಮೀಲಾದ ಇನ್ನೊಂದು ಶಕ್ತಿಯನ್ನ, ಚೈತನ್ಯವನ್ನ, ವಿಶೇಷವಾಗಿರ್ತಕ್ಕಂಥ ವಿಚಾರ ಶಕ್ತಿಯನ್ನ, ಪಾಪ ಪುಣ್ಯದ ಒಂದು ಪರಾಕಾಷ್ಠೆಯನ್ನ ಮುಟ್ಲಿಕ್ಕೆ, ತಲುಪಲಿಕ್ಕೆ ಮನುಷ್ಯ ಜನ್ಮದ ಸಹಾಯಕತ ಅಂತಕ್ಕಂಥದ್ದನ್ನ ಭಗವಂತ ಇಟ್ಟಿದ್ದಾನೆ. ಹಾಗಾಗಿ ಜಗದ್ಗುರುಗಳು ಅನುಗ್ರಹ ಮಾಡಿದ್ರು ಮನುಷ್ಯತ್ವ, ಅಂದ್ರೆ ಮನುಷ್ಯರಾದ್ರೆ ಸಾಲದು, ಮನುಷ್ಯತ್ವ ಇದ್ದಂಥ ಮನುಷ್ಯರಾಗಬೇಕು. ಮನುಷ್ಯತ್ವ ಅಂದ್ರೆ ಹಾಗಾದ್ರೆ ನಾನು ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇನೆ ಭೂಮಿಗೆ, ಯಾವುದನ್ನು ಪಡಿಬೇಕಾಗಿದೆ, ಯಾವುದಕ್ಕೋಸ್ಕರ ಯಾವ ಜೀವನ ಅಂತಕ್ಕಂಥದ್ದು ನಾವು ನಡೆಸಬೇಕು. ವಿಶೇಷವಾಗಿ ಪಾರಮಾರ್ಥದಲ್ಲಿ ನಮಗೆ ಸದ್ಗುರು ಯಾವಾಗ ಸಿಗ್ತಾನೆ, ಸದ್ಗುರುವಿನ ಅನ್ವೇಷಣೆ ಮಾಡ್ತಾ ಜೀವನವನ್ನು ಸಾಫಲ್ಯ ಮಾಡಿಕೊಂಡು ಇದೇ ಒಂದು ಜೀವನದಲ್ಲಿ ಕಡೆಯ ಜನ್ಮವನ್ನು ಮಾಡ್ಕೊಳ್ಳಿಕ್ಕೆ ಮನುಷ್ಯ ಜನ್ಮ ಮಾತ್ರ ಸಾಧ್ಯ. ಆದ್ದರಿಂದಾಗಿ ಸದ್ಗುರು ದುರ್ಲಭವಾಗಿ ಲಭ್ಯವಾಗ್ತಾ ಇದ್ದಾನೆ. ಸದ್ಗುರುವಿಗಿಂತ ಮೊದಲು ನಮಗೆ ಬೇರೆ 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 ಕಡೆಗೆ ಹೋಗೋದು, ಎಲ್ಲರ ಮಾತನ್ನು ಕೇಳೋದು, ಎಲ್ಲರ ವಿಷಯದಲ್ಲಿ ಚಿಂತನೆ ಮಾಡೋದು, ಹಾಗಾಗಿ ಒಂದು ನೇರವಾದ ಗುರಿ ಇರ್ತಕ್ಕಂಥದ್ದು ಪರಮಾರ್ಥದಲ್ಲಿ ನಮ್ಗೆ ಸಿಗೋದಿಲ್ಲ. ಸದ್ಗುರು ಬಂದ್ಮೇಲೆ ಏನ್ ಮಾಡ್ತಾನೆ, ನಮ್ಮ ಅಜ್ಞಾನದ ತಿಮಿರಾಂಧಕಾರವನ್ನು ದೂರ ಮಾಡ್ತಾನೆ, ನಿಜದ ನೆಲೆಯನ್ನು ನಮಗೆ ಅರ್ಥ ಕೊಡ್ತಾನೆ. ಅದರಿಂದಾಗಿ ನಮಗೆ ದಾರಿ ಸುಗಮವಾಗಿ ಸಾಗ್ತದೆ. ಅದನ್ನೇ ಅಹಂಗವಾಣಿಯಲ್ಲಿ ಹೇಳುವುದಾದ್ರೆ, ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ, ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ. ಅಭಂಗದಲ್ಲಿ ರಾಜಾರಾಮ ಮಹಾರಾಜರು ಗುರುಕೃಪಾದ ವಿಶೇಷತೆಯನ್ನು ವರ್ಣನೆ ಮಾಡಿದರು. ಗುರುಕೃಪೆಯ ವೀಣ ನಾಹಿ ಆತ್ಮಜ್ಞಾನ. ಆತ್ಮಜ್ಞಾನ ಪ್ರಾಪ್ತಿ ಆವಾಗ ನಮ್ಮ ಜೀವನದ ಚರಮ ಗುರಿಯದ, ಮುಖ್ಯ ಗುರಿಯದ. ಆದ್ರೆ ಅದನ್ನ ಬೋಧನೆ ಮಾಡ್ತಕ್ಕಂಥದ್ದು ಸದ್ಗುರುವಿನ ಸಾಮರ್ಥ್ಯ ಮಾತ್ರ ಸಾಧ್ಯ. ಹಾಗಾಗಿ ಗುರುಕೃಪಾಹಿ ಕೇವಲಂ ಶಿಷ್ಯ ಪರಮ ಮಂಗಲಂ. ಸದ್ಗುರುವಿನ ಕೃಪಾಶೀರ್ವಾದವೇ ಶಿಷ್ಯರಿಗೆ ಪರಮ ಮಂಗಲವನ್ನು ಕೊಡುತ್ತದೆ. ಹಾಗಾದ್ರೆ ಉಳಿದಂತ ಸಾಧನೆಗಳು ಪೂರ್ವವಾಗಿರ್ತವೆ. ಗುರುಕೃಪಾ ಸಂಪಾದನೆಗೆ ಉಳಿದ ಸಾಧನೆಗಳು ಅವೆಲ್ಲ ಪೂರಕವಾಗಿದ್ದು ಗುರುಕೃಪೆಯಿಂದ ಮಾತ್ರ ನಮಗೆ ಅತ್ಯಂತಿಕ ಸುಖ ಪ್ರಾಪ್ತಿ ಇರ್ತಕ್ಕಂಥದ್ದಾಗ್ತದೆ, ದುಃಖ ನಿವೃತ್ತಿ ಇರ್ತಕ್ಕಂಥದ್ದಾಗ್ತದೆ. ಆದ್ದರಿಂದಾಗಿ ಮಹಾರಾಜರು ಅಭಂಗದಲ್ಲಿ ಅನುಗ್ರಹ ಮಾಡಿದರು, ಗುರುಕೃಪೆ ವೀಣ ನಾಹಿ ಆತ್ಮಜ್ಞಾನ. ಆತ್ಮಜ್ಞಾನ ಪ್ರಾಪ್ತಿ ಆಗ್ಬೇಕಾಗಿದ್ರೆ ಗುರು ಮಹಾರಾಜರ ಕೃಪಾಶೀರ್ವಾದವೇ ನಮಗೆ ಬೇಕು. ಗಾತೃಶೀಲ ಸಾಧನ ಅಂತ ಉಳಿದಂತ ಸಾಧನೆಗಳು ನಮ್ಮ ಶ್ರಮದ ಸಾಧನೆಗಳು, ಅವುಗಳಿಂದ ಶ್ರಮ ಆಗ್ತದೆ. ಆದ್ರೆ ಪೂರ್ತಿ ನಮ್ಮ ಗುರುಕೃಪಾ ಸಂಪಾದನೆ ಆಗ್ತಕ್ಕಂಥದ್ದು ಪ್ರಯೋಜನ ಆಗುವುದು. ಆದ್ದರಿಂದಾಗಿ ಸಹಜ ಸಾಧನದ ಗುರು ಮಹಾರಾಜರ ಒಂದು ಮಾರ್ಗದರ್ಶನದ ನಮ್ಮ
ಜೀವನ ಪಥ ಅಂತಕ್ಕಂಥದ್ದು ಸುಗಮ ಆಗ್ತದೆ. ಸಹಜ ಸಾಧನ ಗುರು ಕೃಪಾದಾನ ಜೀವಾಂಶ ಕಲ್ಯಾಣ ದೇಣೆ ಹೋಯ್. ಮಹಾರಾಜರ ಭಕ್ತ ದೇಣೆ ಕಲ್ಯಾಣ ಜೀವ ಹೋಯ್ ಸಮಾನ. ಒಂದ್ಸರಿ ಕಲ್ಯಾಣ ಅಂದ್ರೆ ಮುಗಿದು ಹೋಗಿತ್ತು, ಆದ್ರೆ ಅವ್ರು ಕಲ್ಯಾಣ ಒತ್ತಿ ಹೇಳ್ತಾರೆ. ಯಾಕಂದ್ರೆ ಆ ಸಮಯಕ್ಕೆ ಅವಿಶ್ವಾಸಿ ಲೋಕ ಚತುರ್ದೇಶ ಈಶ್ವರತು. ನಮ್ಗೆಲ್ಲ ಭಗವಂತ ಎದುರಿ ಬಂದಿದ್ರು ವಿಶ್ವಾಸ ಅನ್ನೋದು ಬಹಳ ಕಡಿಮೆ. ಹಾಗಾಗಿ ಅವಿಶ್ವಾಸ ಇದ್ದಂತಹ ಜನರಿಗೆ ಹೇಳೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಶ್ರದ್ಧವಾನ್ ಲಭತೆ ಜ್ಞಾನ, ಶ್ರದ್ಧೆ ಭಕ್ತಿ ವಿಶ್ವಾಸ ಇವುಗಳಿಂದ ಜ್ಞಾನ ಪ್ರಾಪ್ತಿ ಅಂತಕ್ಕಂಥದ್ದಾಗ್ತದೆ. ಶ್ರದ್ಧೆ ಭಕ್ತಿ ಅಂತಕ್ಕಂಥದ್ದು ವಿಶೇಷವಾಗಿ ಅಧ್ಯಾತ್ಮ ಸಾಧನೆಯಲ್ಲಿ ಪೂರ್ವವಾಗಿರ್ತಕ್ಕಂಥದ್ದು ಸಾಧನೆ. ಸಹಜ ಸಾಧನ ಗುರುಕೃಪಾದಾನ ಜೀವಾಂತ ಕಲ್ಯಾಣ ದೇಣೆ ಹೋಗಿ. ದೇಹದ ಕಲ್ಯಾಣ ಅಲ್ಲ, ಜೀವನ ಕಲ್ಯಾಣ. ದೇಹ ಏನದ ಬಾಲ್ಯದೊಳಗೆ ಒಂಥರ ಇರ್ತದೆ, ಯಮದಲ್ಲಿ ಒಂಥರ ಇರ್ತದೆ, ವಾರ್ಧಕ್ಯದಲ್ಲಿ ಒಂಥರ ಇರ್ತದೆ. ಆದ್ರೆ ಇದಕ್ಕೂ ಒಂದ್ ದಿವಸ ಕೊನೆಯ ಬೆಳಗ್ಗೆ ಮರಣ ಅಂತಕ್ಕಂಥ ತಪ್ಪಿದ್ದಾರೆ. ಆ ಮರಣ ಬರೋಕ್ಕಿಂತ ಪೂರ್ವದಲ್ಲಿ ಗುರುಕೃಪಾ ಸಂಪಾದನೆ ಮಾಡಿಕೊಂಡು ಗುರು ಮಾರ್ಗದಲ್ಲಿ ನಾವು ಅಡಿ ಇಟ್ಟಿದ್ದೆ ಆದ್ರೆ ಮತ್ತೆ ಪುನರ್ಜನ್ಮವನ್ನೇ ನಾವು ಖಂಡನೆ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು. ಹಾಗಾಗಿ ಗುರು ಮಹಾರಾಜರು ದುರ್ಲಭವಾಗಿ ಲಭ್ಯವಾಗತಕ್ಕಂಥವರಾಗ್ತಾ ಇದ್ದಾರೆ. ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತೀಶ್ವರ ಗುರು ಮಹಾರಾಜರು ಭಗವಂತನ ಸ್ವರೂಪರಾಗಿ ಸದ್ಗುರುಗಳಾಗಿ ಅವತಾರ ಮಾಡಿ ಬಂದು ಗುರು ಪರಂಪರೆಯನ್ನ ಆರಂಭ ಮಾಡಿದರು. ಅದೇ ಪರಂಪರೆಯನ್ನ ಪುನರಪಿ 266 ವರ್ಷಗಳ ಹಿಂದೆ ಚಿದಂಬರ ಗುರು ಮಹಾರಾಜರು ದತ್ತಾತ್ರೇಯರಿಗೆ ದತ್ತಭಕ್ತರಾಗಿ ದರ್ಶನ ಕೊಟ್ಟರು. ವಿಷ್ಣು ಭಕ್ತರಿಗೆ ವಿಷ್ಣುವಾಗಿ, ಈಶ್ವರನ ಭಕ್ತರಿಗೆ ಈಶ್ವರನಾಗಿ, ದೇವಿ ಭಕ್ತರಿಗೆ ದೇವಿಯಾಗಿ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಜನನಾಗಿ ಇರುತ್ತೇವೆ ಎನ್ನುವಂತೆ ಚಿದಂಬರ ಮಹಾರಾಜರು ಅನುಗ್ರಹ ಮಾಡಿ 266 ವರ್ಷಗಳ ಹಿಂದೆ ತಮ್ಮ ನಿಜದ ನೆಲೆಯನ್ನು ಜಗತ್ತಿಗೆ ತೋರಿಸಿಕೊಟ್ರು. ಆದ್ರೆ ಅವರಲ್ಲಿ ನಾವು ಕಾಣ್ತಕ್ಕಂತಹದ್ದು ಒಂದು ದಿವ್ಯ ಶಕ್ತಿಯನ್ನು ಪಾತ್ರಕೊಂಡು ಕೇಳಿದ್ರೆ ನಾನು ಸಾಮಾನ್ಯ ಮನುಷ್ಯ ಅಂತಕ್ಕಂತಹ ಭಾವ ಇಟ್ಕೊಂಡಿದ್ರು. ಯಾರಿಗೂ ತಮ್ಮ ಒಂದು ನಿಜವಾದ ನೆಲೆಯನ್ನ ಗುರುತು ಹೇಳಲಿಕ್ಕೆ ಆಗಲಿಲ್ಲ. ಅರ್ಥಾತ್ ಆ ಪ್ರಕಾರವಾಗಿ ಅಷ್ಟು ಸಹಜವಾಗಿರ್ತಿದ್ರು. ಸಾಮಾನ್ಯರಿಗೆ ನಾನು ವೈದಿಕ ಮಾಡಿದ್ದೇನೆ, ನನ್ನಲ್ಲಿ ಅಂತಹ ಅದೇನು ಇರದೇ ಇದ್ರೂ ಸಹ ಪರಮೇಶ್ವರನ ಹಂತಂತಹ ಶಕ್ತಿ ಅದ. ಆ ಪರಮೇಶ್ವರನ ಶಕ್ತಿಯನ್ನು ಅನುಗ್ರಹ ಮಾಡಿ ಉದ್ಧಾರ ಮಾಡ್ತೀನಿ ಅಂತಕ್ಕಂಥ ಭಾವ ಇಟ್ಕೊಂಡು ಅವರು ತಮ್ಮ ಜೀವನದ ಆರಂಭ ತಿಳ್ಕೊಂಡು ಕೊನೆಯ ತನಕ ಹಾಗೆ ಜಗತ್ತಿಗೆ ಮಾಯನ್ನು ಮುಸುಕಿ ಹಾಕಿದರು. ಅರ್ಥಾತ್ ಅಧಿಕಾರಿ ಭಕ್ತರಿಗೆ ಮಾತ್ರ ಅವರು ನಿಜದ ನೆಲೆ ಅಂತಕ್ಕಂಥ ಶಿವಶಾಸ್ತ್ರಿಗಳು ಧನಾಂತ ಪಂಡಿತರು ತಮಿಳುನಾಡಿನಲ್ಲಿರ್ತಕ್ಕಂತಹ ಮಹನೀಯರು. ಅವರು ಚಿದಂಬರ ನಾಮದ ಒಂದು ಪ್ರಚಾರವನ್ನು ಕೇಳಿದ್ರು. ಅವರು ಸ್ವಚ್ಛ ಹೇಳಿ ಸ್ಪಷ್ಟವಾಗಿ ಇದು ಕಲಿಯುಗ ಅದ, ಭಗವಂತ ಈ ಯಾವ ಸಾಮಾನ್ಯರಂತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಅವರಿಗೆ ವೇದ ಸಂಸ್ಕೃತ ಪಾಠಶಾಲೆ ಅಧ್ಯಾಪಕರಿದ್ದರು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಏನಾದ್ರು ದೃಷ್ಟಾಂತ ನೋಡೋಣ ಅಂತ ತಿಳ್ಕೊಂಡು ಹೇಳಿ ಮಲ್ಕೊಂಡಾಗ ಅವ್ರ ಸ್ವಪ್ನದ ದೃಷ್ಟಾಂತ ಸಂಶಯಾತ್ಮ ವಿನಶ್ಯತಿ, ಸಂಶಯ ಇಟ್ಟುಕೊಂಡವರಿಗೆ ಅವನತಿ ಅಂತಕ್ಕಂತಹದ. ಅದಕ್ಕೋಸ್ಕರವಾಗಿ ಸಂಶಯ ಬಿಟ್ಟು ನೀನು ಬಾ ಅಂತ ತಿಳ್ಕೊಂಡು ಹೇಳಿ ಚಿದಂಬರದಿಂದ ಅನುಗ್ರಹ ಮಾಡಿ ಆದ ತಕ್ಷಣ ಸಂಸ್ಕೃತ ಪಾಠಶಾಲೆಗೂ ಅಲ್ಲೇ ಬಿಟ್ರು, ವಿದ್ಯಾರ್ಥಿ ವೃಂದ ಸಾವಿರಾರು ಶಿಷ್ಯರಿದ್ರು ಅದನ್ನು ಅಲ್ಲೇ ಬಿಟ್ರು. ನೇರವಾಗಿ
ಚಿದಂಬರ ಕ್ಷೇತ್ರವಾಗಿರ್ತಕ್ಕಂಥ ಮಹಾಸ್ವಾಮಿಗಳು ಗುರುಲೋಕದಲ್ಲಿ ವಾಸ ಮಾಡಿದ್ರು. ಗುರುನವ ಅಂತ ಹೇಳ್ಕೊಂಡು ಹೇಳಿ ಗುರುಗಳು ಸ್ವಲ್ಪ ದಿವಸ ಅಲ್ಲಿ ವಾಸ ಮಾಡಿದ್ರಿಂದಾಗಿ ಅಲ್ಲಿ ಅವರನ್ನು ಕಾಣಲಿಕ್ಕೆ ಬಂದಾಗ ಚಿದಂಬರ ಮಹಾರಾಜರಿಗೆ ನೀನು ಪರಮೇಶ್ವರ ಇದ್ದಿ, ಪರಮೇಶ್ವರ ಐವಾಸ ಭೂಮಾ ಅವತೀರ್ಯ, ಈ ಪ್ರಕಾರವಾಗಿ ಗುರುಗಾನ ಶುರು ಮಾಡಿದರು. ಚಿದಂಬರ ಮಹಾರಾಜರು ಅವರ ನಿಜದ ಭಕ್ತಿಯ ನೆಲೆಯನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಭಕ್ತರಿಗೆ ಹೇಳಕತ್ತಾರ. ನೋಡ್ರಪ್ಪ, ಶಿವ ಅಂತ ನಮ್ಗೆ ಹೇಳಕತ್ತಾನೆ. ಶಿವ ಎಂದಾದ್ರೂ ಈ ಸಾಮಾನ್ಯ ರೂಪದ ಬಗ್ಗೆ ಸಾಧ್ಯನ? ಶಾಸ್ತ್ರಗಳೇ, ನೀವು ನಮ್ಗೆ ಇಬ್ಬರು ಹೆಣ್ಣಿದ್ದಾರೆ, 6 ಮಂದಿ ಮಕ್ಕಳಿದ್ದಾರೆ, ನಮ್ಗ ಶಿವ ಶಿವ ಅಂತ ಗಂಡು ಬಿದ್ದಿರಲ್ಲ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಶಾಸ್ತ್ರಿಗಳು ಅವರು ಜ್ಞಾನಿಗಳಿದ್ರು, ಪಾಪ ಅಧ್ಯಯನ ಮಾಡಿದ್ರು, ಸಾಕಷ್ಟು ತಿಳುವಳಿಗಿತ್ತು. ಅವ್ರು ಹೇಳಿದ್ರು, ಹೌದಪ್ಪ, ನೀನು ಪರಮೇಶ್ವರ ಇದ್ದಿ, ನಾನು ಸಾಮಾನ್ಯನಾಗಿ ಬಂದಿಲ್ಲ, ನನಗೆ ಎಲ್ಲ ವಿದ್ಯಾರ್ಥಿಗಳ ಪಾಠಶಾಲೆ ನಾನು ಅಧ್ಯಾಪಕ ಇದ್ದೀನಿ, ಹೀಗಾಗಿ ನನಗೆ ನೀನು ಸ್ವಲ್ಪ ದೃಷ್ಟಾಂತ ಕೊಟ್ಟಿದ ಮೇಲೆ ನಾ ಬಂದೇನೆ. ನೀನು ಆಕಸ್ಮಿಕವಾಗಿ ಪರಶಿವನ ಅವತಾರವೇ ಆಗದೆ ಇದ್ರೆ ನನ್ನ ಕೈಯೊಳಗೆ ಕರ್ಪ ಹಚ್ಚಿಕೊಂಡು ನೀನು ಬೆಳಗ್ತೀನಿ, ಕೈ ಸುಟ್ಟರು ನೀನು ಶಿವ ಅಲ್ಲ, ಕೈ ಸುಡದೇ ಇದ್ರೆ ನೀನು ಶಿವ ಹೌದು ಅಂತ ತಿಳ್ಕೊಂಡು ಹೇಳಿ ಇಲ್ಲೇ ನಾನು ಪ್ರತ್ಯೇಕ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳಿ ಚಿದಂಬರ ಮಹಾರಾಜರಿಗೆ 117 ಶ್ಲೋಕದಿಂದ ಭಕ್ತಾನಂದ ಲಹರಿ ಸ್ತೋತ್ರವನ್ನ ಗುಣಗಾನ ಮಾಡಿದ್ರು. ಆವಾಗ ಚಿದಂಬರ ಮಹಾಸ್ವಾಮಿಗಳು ಆ ಯಾವ ಉರಿಯಿಂದ ಆಗ್ತಕ್ಕಂಥ ಕಾಪೂರದ ಝಳವನ್ನ ತಂಪು ಮಾಡ್ತಾರೆ. ಅರ್ಥಾತ್ ಶಾಸ್ತ್ರಿಗಳೇ, ನೀವೇನ್ ತಿಳ್ಕೊಂಡ್ರಿ ಅದು ಬರೋಬರಿದೆ ಅಂತ ತಿಳ್ಕೊಂಡು ಹೇಳಿ ಪರಮೇಶ್ವರ ರೂಪದಿಂದ ಅವರಿಗೆ ದರ್ಶನ ಕೊಡ್ತಕ್ಕಂಥವ್ರು. ಹಾಗಾಗಿ ಅಂಥ ಯಾವ ಪರಮೇಶ್ವರ ಕಲಿಯುಗದಲ್ಲಿ ಚಿದಂಬರೇಶ್ವರನಾಗಿ ಅವತಾರ ಮಾಡಿ ಬಂದರು. ಆ ನಂತರದಲ್ಲಿ ಆ ಚಿದಂಬರನೇ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ನಾವೆಲ್ಲ ಇಷ್ಟೊಂದು ವೈಭವಿಕವಾದಂತಹ ಕಾರ್ಯಕ್ರಮ ಆಗ್ಬೇಕಾಗಿದ್ರೆ ಆ ಪರಮೇಶ್ವರನ ದಿವ್ಯ ಸಾನ್ನಿಧ್ಯವೇ ನಂಜುಂಡೇಶ್ವರ ನಂದನ್ನು ಸ್ವೀಕರಿಸಿ ಅರ್ಧಾಂಗಿಯಾದಂತಹ ಪಾರ್ವತಿಯಿಂದ ಆ ಯಾವ ನಂಜು ವಿಷ ಅಂತಕ್ಕಂಥದ್ದು ಹೊರಗೆ ಹೋದ್ರೆ ಜಗತ್ತು ನಾಶ ಆಗ್ತದೆ, ಒಳಗೆ ಹೋದ್ರೆ ನಮ್ಗೆ ಶಿವ ನಮ್ಗೆ ಅನುಕೂಲ ಆಗೋಲ್ಲ ಅಂತಕ್ಕಂತಹ ಭಾವನೆ ಇಟ್ಕೊಂಡು ಪಾರ್ವತಿ ಮಾತೆ ಕತ್ತಿನಲ್ಲೇ ಆ ಯಾವ ವಿಷವನ್ನ ಸ್ಥಿರ ಮಾಡ್ತಾರೆ. ಆದ್ರಿಂದಾಗಿ ವಿಷಕಂಠ ನೀಲಕಂಠ ಅಂತ ತಿಳ್ಕೊಂಡೇಳಿ ಅವನ ಪ್ರಸಿದ್ಧಿಯಾದ ನಂಜುಂಡೇಶ್ವರನ ಕ್ಷೇತ್ರ ಅಪ್ರತಿಮವಾಗಿರ್ತಕ್ಕಂಥದ್ದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಯಾವ ಕ್ಷೇತ್ರದಲ್ಲಿ ಸ್ವತಃ ದೇವಾದೇವತೆಗಳು ಬಂದು ಆ ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆ ಪುಷ್ಪವೃಷ್ಟಿಗಳ ಒಂದು ಸುವಾಸನೆ ಅಂತಕ್ಕಂಥದ್ದು ಬೆಳಗಿನ ಜಾವ ಬಾಗಿಲ ತೆರೀತಾರಲ್ಲ ಅರ್ಚಕರು, ಅವರಿಗೆ ದರ್ಶನ ಆಗ್ತದೆ. ಆ ನಂಜುಂಡೇಶ್ವರ ಕ್ಷೇತ್ರ ಇಲ್ಲಿ ಕಪಿಲಾ ಸಂಗಮದ ತಟಾಕದಲ್ಲಿ ಅದು. ಕಪಿಲಾ ಸಂಗಮದಲ್ಲಿ ಕೌಂಡಿನ್ಯ ಯಾವ ನದಿಯ ಒಂದು ಸಂಗಮದಿಂದಾಗಿ ಕಪಿಲಾ ಸಂಗಮ ಅಂತಕ್ಕಂಥದ್ದಾಗಿದೆ. ಇಲ್ಲಿ ಸ್ನಾನ ಮಾಡಿ ಆ ಭಗವಂತನ ದರ್ಶನ ತೆಗೆದುಕೊಂಡ್ರೆ ಸಾಕು, ಪಾಪ ವಿಮೋಚನೆ ಆಗ್ತದೆ. ಅಪ್ರತಿಮವಾಗಿರ್ತಕ್ಕಂಥದ್ದು ಕ್ಷೇತ್ರ. ಆ ಪರಮಾತ್ಮ ಇಲ್ಲಿ ಸಾನ್ನಿಧ್ಯ ಇರೋದ್ರಿಂದಲೇ ಇಷ್ಟೆಲ್ಲ ಕಾರ್ಯಕ್ರಮ ವೈಭವ ನಡೆದಿದೆ. ವಿದ್ಯಾ ಕಲ್ಯಾಣ ನಿನ್ನೆ ಆಯ್ತು ಮೊನ್ನೆ. ಅಂತ ಅಪ್ರತಿಮವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀಬೇಕಾಗಿದ್ರೆ ಆ ಪರಮಾತ್ಮನ ಸಾನ್ನಿಧ್ಯ ಅಲ್ಲ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಕಾರ್ಯಕ್ರಮಗಳ ವೈಭವ ಅಂತಕ್ಕಂಥದ್ದಾಗುತ್ತೆ. ವಿಶೇಷತೆ ಇಲ್ಲಿಗೆ ನಮ್ಮ ವಿದ್ಯಾಧೀಶರು ಕಾರ್ಯಕ್ರಮ ಹಾಕಲಿಕ್ಕೆ 1 ವರ್ಷದ ಹಿಂದೆ ವಿಚಾರ ಮಾಡಿದ್ರು. ನಂಜನಗೂಡಿನಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು, ಮೈಸೂರಲ್ಲಿ ಮಾಡೋಣ ಅಂದಿದ್ವಿ ನಾವು. ಮೈಸೂರಿಗಿಂತ ನಂಜನಗೂಡು ಬಹಳ ಶ್ರೇಷ್ಠ. ಯಾಕಂದ್ರೆ ಮೈಸೂರಿನ ಜನರನ್ನು ಇಲ್ಲಿ ಹತ್ತಿರೋದ್ರಿಂದ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಯಾರಿಗೆ ಎಷ್ಟು ಉಪಯೋಗ ಆಗ್ತದೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ಅವರು ನಂಜನಗೂಡಿನಲ್ಲಿ ಯಾವ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು.
ಹಾಗಾಗಿ ಈ ಕಾರ್ಯಕ್ರಮ ಎಲ್ಲ ರೀತಿಯಿಂದ ಪೂರ್ಣ ಒಂದು ಪ್ರಕಾರವಾಗಿ ನಡೆದಿದೆ. ಈ ಯಾವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗುರುಚರಿತ್ರೆ ಪಾರಾಯಣ, ಗುರು ಮಹಾರಾಜರು ದತ್ತ ಮಹಾರಾಜರು ಕೃಪಾಶೀರ್ವಾದ ಮಾಡಿ ಅನುಗ್ರಹ ಮಾಡಿ 7 ದಿವಸದಲ್ಲಿ ಭಕ್ತರಿಗೆ ಅವರ ಬೈಕನ್ನು ಪೂರೈಸಿ ಮಾಡತಕ್ಕಂಥ ಮಹನೀಯರು. ಕಲಿಯುಗದಲ್ಲಿ ದತ್ತ ಮಹಾರಾಜರು ಮಧ್ಯಾಹ್ನ ಕಾಲದಲ್ಲಿ ಭಿಕ್ಷಾಟನೆಯಾಗಿ ಯಾವ ರೂಪದಲ್ಲಿ ಬರ್ತಾನೆ ಹೇಳಿಕೊಂಡು ಹೇಳಿ ಅವಿಚ್ಛಿನ್ನವಾಗಿರ್ತಕ್ಕಂಥ ಅನ್ನದಾನ, ಇಲ್ಲಿ ಎಲ್ಲ ಕಾರ್ಯಕ್ರಮ ಪೂರ್ವಕವಾಗಿ ನಡೆದಿದ್ದಾವೆ. ಅಭಿಷೇಕ ಕಾರ್ಯಕ್ರಮ ಜೊತೆಗೆ ಅಖಂಡ ವೀಣಾ ಕಾರ್ಯಕ್ರಮ. ಅಖಂಡ ವೀಣಾ ಕಾರ್ಯಕ್ರಮ 365 ದಿವಸನೂ 24 ಗಂಟೆನೂ ನಡಿಬೇಕು ಅಂತ ಹೇಳಿ 108ನೇ ಸಪ್ತಾಹದ ನಂತರ ಕ್ಷೇತ್ರ ಕರ್ಕಿಹಳ್ಳಿಯಲ್ಲಿ ಆಯೋಜನೆ ಮಾಡತಕ್ಕಂಥದ್ದು ಒಂದು ಸಂಕಲ್ಪ ಇದೆ. ಹಾಗಾಗಿ ಆ 108 ಸಪ್ತಾಹಗಳಲ್ಲಿ ಇದು 105ನೇ ಸಪ್ತಾಹ. ಇನ್ನು 3-4 ಕಾರ್ಯಕ್ರಮಗಳಲ್ಲಿ 108 ಆಗ್ತವೆ. ಆದ್ರೂ ನಮ್ಮದು ಉದ್ದೇಶ ಏನಂತ ತಿಳ್ಕೊಂಡು ಕೇಳಿದ್ರೆ, ಕರ್ಕಿಹಳ್ಳಿಯಲ್ಲಿ ಚಿದಂಬರೇಶ್ವರ ಮೃತ್ಯುಂಜಯೇಶ್ವರನಾಗಿ ವಿರಾಜಮಾನಾಗಿದ್ದಾನೆ. ಆ ಮೃತ್ಯುಂಜಯೇಶ್ವರನ ಸನ್ನಿಧಾನದಲ್ಲಿ ಇನ್ನ 5 ವರ್ಷಕ್ಕೆ 2029 ಇಸ್ವಿಗೆ ಅಮೃತ ಮಹೋತ್ಸವ ಬರ್ತದೆ. 75ನೇ ವರ್ಷ ಆಗ್ತದೆ. ಅಲ್ಲಿವರೆಗೂ ಈ ಸಪ್ತಾಹವನ್ನು ಮುಂದುವರಿಸಬೇಕು. 25ನೇ ವರ್ಷ ಏನಾಗ್ತದ ಆ ಅಮೃತ ಮಹೋತ್ಸವ, ಆ ಸಂದರ್ಭದಲ್ಲಿ 29 ಇಸ್ವಿಯಲ್ಲಿ ಈ ಅಖಂಡ ವೀಣೆಯನ್ನ ಶಾಶ್ವತವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಹಾಗಾಗಿ ಅದಕ್ಕೆ ಪೂರಕವಾಗಿ ಎಲ್ಲ ಕಡೆಗೂ ಯಾವ ಭಕ್ತಿ ಬರ್ತಕ್ಕಂಥದ್ದನ್ನು ಬೆಳೆಸ್ತಾ ಇದ್ದಾರೆ. ಅನಿತ್ಯಾನಿ ಶರೀರಾಣಿ ಯುಗೋ ದೇಹ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧನುಸಂಗ್ರಹ. ಅನಿತ್ಯವಾಗಿರ್ತಕ್ಕಂಥ ಯಾವ ಶರೀರದ ಯಾವ ಕಾಲಕ್ಕ ಅಂತಕ ಹಂಚ್ ಹಾಕೊಂಡು ಕೂತ್ಕೊಂಡು ಅಂತ ಹೇಳಿದ್ರೆ ಆಗೋದಿಲ್ಲ. ಹಾಗಾಗಿ ಆ ಅಂತಕನ ಕರೆ ಬರುವುದರೊಳಗಾಗಿ ನಾವು ಸದ್ಗುರುವಿಗೆ ಶರಣಾಗತಿಯಾಗಿ ಗುರು ಮಹಾರಾಜರ ಒಂದು ಮಾರ್ಗದರ್ಶನದಂತೆ ಆ ಚಿದಂಬರ ನಾಮದ ಆಗಲಿ, ಓಂಕಾರ ಏಕಾಕ್ಷರ ಬೀಜವಾಗಲಿ, 2 ಅಕ್ಷರ ರಾಮ ಮಂತ್ರವಾಗಲಿ, 3 ಅಕ್ಷರ ವಿಠಲ ಮಂತ್ರವಾಗಲಿ, ಚತುರಾಕ್ಷರ ಚಿದಂಬರ ಮಂತ್ರವಾಗಲಿ, ನಮಃ ಶಿವಾಯ ಪಂಚಾಕ್ಷರ ಮಂತ್ರವಾಗಲಿ, ಅಷ್ಟಾಕ್ಷರಿ ಓಂ ನಮಃ ಶಿವಾಯ ಮಂತ್ರವಾಗಲಿ, ಅಷ್ಟಾಕ್ಷರಿ ಓಂ ನಮೋ ನಾರಾಯಣ ಮಂತ್ರವಾಗಲಿ, ಅದೇ ಪ್ರಕಾರವಾಗಿ 113 ಅಕ್ಷರದ ಶ್ರೀರಾಮ ಜಯ ರಾಮ ಜಯ ಜಯ ಶ್ರೀರಾಮ ಆಗಲಿ, 18 ಅಕ್ಷರದ ದಿಗಂಬರ ದಿಗಂಬರ ಶ್ರೀಪಾದ ದಿಗಂಬರ, ಯಾವುದು ಗುರುಪದಿಷ್ಟವಾಗಿರ್ತಕ್ಕಂಥದ್ದು ಗುರುಮಂತ್ರ ನಮ್ಮ ಪಾಲಿಗೆ ಬಂದಿರ್ತದ, ಆ ಮಂತ್ರದ ಅನುಸಂಧಾನ ಮಾಡಿಕೊಂಡು ಇದೇ ಜೀವನದಲ್ಲಿ ಇದನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಈ ಸಪ್ತಾಹ ಅಂತಕ್ಕಂಥದ್ದು ಅಪ್ರತಿಮವಾಗಿರ್ತಕ್ಕಂಥದ್ದು ಸುಯೋಗ. ಹಾಗೆ ಅನಂತ ಜನ್ಮೀಚೆ ಪುಣ್ಯ ನಗವರೇ ವಾಚೇಶು ವಿಚಾರ ನಾಮಚರುತ್ತದೆ. ಅನಂತ ಜನ್ಮದ ಪುಣ್ಯ ಅಂತಕ್ಕಂಥದ್ದು ಭಾಗ್ಯ ಅಂತಕ್ಕಂಥದ್ದು ನಮ್ಮ ಬದುರಿಗೆ ಬಂದಿದ್ರೆ ಸಪ್ತಾಹದಲ್ಲಿ ಭಾಗ್ಯ ಆಗ್ತಕ್ಕಂಥದ್ದು ಸುಯೋಗ. ಮತ್ತು ಯಾವ ನಾಮಸ್ಮರಣೆಯಲ್ಲಿ ಭಾಗವಾಗತಕ್ಕಂಥ ಒಂದು ಯೋಗ ಅಂತಕ್ಕಂಥ ಭಗವಂತನ ಕೊಡ್ತಾನೆ. ಜೊತೆಗೆ ನಮ್ಮ ವಿದುಷಿಗಳಾದಂತಹ ನಾರಸಿಂಹ ಲಕ್ಷ್ಮಿಯವರು ವಿಶೇಷವಾಗಿ ಎಲ್ಲ ರೀತಿಯ ಶಂಕರಾಚಾರ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯವನ್ನು ಎಲ್ಲರಿಗೂ ಪ್ರಸ್ತುತಪಡ್ತಕ್ಕಂಥವರಾಗಿದ್ದಾರೆ. ಎಷ್ಟೊಂದು ಅಹೋಭಾಗ್ಯ ಅಂತ ತಿಳ್ಕೊಂಡ್ರೆ ಕುಂಕುಮಾರ್ತಿ ನಡೀತಾ ಇದೆ. 1-2 ಕಾರ್ಯಕ್ರಮಗಳು, ಇದರಲ್ಲಿ ಯಾರಿಗೆ ಯಾವುದು ಲಾಭ ಆದ, ಯಾವ್ದ್ರ ಮೇಲೆ ಇಷ್ಟ ಆದ ಅದನ್ನು ಪೂರೈಸಿಕೊಳ್ಳಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು. ಹಾಗಾಗಿ ಈ ಯಾವ ಸಪ್ತಾಹದ ಪ್ರಯೋಜನ ಅಂತಕ್ಕಂಥದ್ದು ಇಷ್ಟೇ ಹೇಳಿ ಕೊನೆಗಿಲ್ಲ. ರಾಜಾರಾಮ ಮಹಾರಾಜರಿಗೆ ಸಪ್ತಾಹ ಮೊದಲಿಗೆ ಆರಂಭದಲ್ಲಿ ಒಂದು 7 ದಿವಸ ಉಪವಾಸ ಇದ್ರು, ನಿರಾಹಾರ. ಅವರು ಇರೋದು ರಾಜಾರಾಮ ಮಹಾರಾಜರು ಮಹಾರಾಷ್ಟ್ರದೊಳಗ ಗಂಗಾ ಪಾಪಳಧಾಮ ತಿಳ್ಕೊಂಡು ಹೇಳಿ ಅಲ್ಲಿ ಕ್ಷೇತ್ರದಲ್ಲಿದ್ದಂತಹ ಮಹನೀಯರು
ಅವರಿಗೆ ದೃಷ್ಟಾಂತ ಅದು ಭಗವಂತ ಚಿದಂಬರಾಗಿ ಬಂದಾನ ಅಂತ ತಿಳ್ಕೊಂಡೇಳಿ. ಹಂಗೆ ಎಲ್ಲಾರಂಗ ಅವರು ನೇರವಾಗಿ ಚಿದಂಬರ ಭೇಟಿಗೆ ಬರಲಿಲ್ಲ. ಏನಾದ್ರು ದೃಷ್ಟಾಂತ ಆದ್ರೂ ಬರ್ತೇನೆ ಅಂತ ತಿಳ್ಕೊಂಡೆ. ಆ ಪ್ರಕಾರವಾಗಿ ರಾಜಾರಾಮ್ ಮಹಾರಾಜರಿಗೆ ಸ್ವಪ್ನದಲ್ಲಿ ಚಿದಂಬರ ಮಹಾರಾಜರು ಒಂದು ಉಚ್ಚವಾದಂತಹ ಮಂಟಪದಲ್ಲಿ ಕುತ್ಕೊಂಡಿದ್ದಾರೆ. ಸಾವಿರಾರು ಜನರು ನುಗ್ಗಿ ಬರ್ತಾ ಇದ್ದಾರೆ. ಸ್ವಪ್ನದಲ್ಲಿ ಸ್ವಾಮಿಗಳು ಬಂದಿದ್ದಾರೆ, ಚಿದಂಬರ ಮಹಾರಾಜರು ಬಂದಿದ್ದಾರೆ, ಅವ್ರ ದರ್ಶನಕ್ಕೆ ಬರ್ಬೇಕು ಅಂತ ತಿಳ್ಕೊಂಡು ಹೇಳಿ ಸಾವಿರಾರು ಮಂದಿ ನುಗ್ಗಿ ಬರ್ತಾ ಇದ್ದಾರೆ. ಆ ಸಾವಿರಾರು ಜನರಲ್ಲಿ ಚಿದಂಬರ ಮಹಾರಾಜರು ರಾಜಾರಾಮಗೆ ಕೈ ಮಾಡಿ ಹೇಳ್ತಾ ಇದ್ದಾರೆ, ರಾಜಾರಾಮನ್ ನೀನ್ ಬಾ ದರ್ಶನಕ್ಕೆ ತಿಳ್ಕೊಂಡೆ. ಗುಪ್ತಾಗ್ತಾರೆ. ಮನದ ಇಂಗಿತವನ್ನ ಯಾರು ತಿಳ್ಕೊಂಡಿದ್ದಾರೆ ಮಹಾದೇವರು. ಆ ಪ್ರಕಾರವಾಗಿ ಪ್ರತ್ಯಕ್ಷ ಪರಮಾತ್ಮ ಅವತರಿಸಿದ್ದಾನೆ ಅಂತಕ್ಕಂಥ ಖಾತ್ರಿ ಆಗ್ತದೆ ಅವರಿಗೆ. ರಾಜಾರಾಮ ಮಹಾರಾಜರು ಆ ಸಂದರ್ಭದಲ್ಲಿ 500 ಕುದುರೆ ಶಿಲೆದಾರವಾಗಿ ಮಹಾರಾಷ್ಟ್ರದಲ್ಲಿ ಸೈನಿಕ ಇಲಾಖೆಯಿದ್ರು. ಅವ್ರ ಜವಾಬ್ದಾರಿ ಕೆಲಸ ಇತ್ತು. ಕುಸಂಗಬಾದ್ ಅಂತ ಹೇಳಿ ನರ್ಮದಾ ನದಿ ದಂಡೆ ಮೇಲೆ ನದಿ ತೀರದಲ್ಲಿ ಅವರಿಗೆ ಬಹಳ ಕಾಯಿಲೆ ಹಾಕಿದ್ರು. ಆ ಎಲ್ಲವನ್ನು ಬಿಟ್ಟರು ಮಹಾಸ್ವಾಮಿ ಚಿದಂಬರ ದರ್ಶನಾರ್ಥಿಗಳಾಗಿ ಧಾವಿಸಿ ಬರ್ತಕ್ಕಂಥವರಾದರು. ಚಿದಂಬರ ಮಹಾರಾಜರ ದರ್ಶನಕ್ಕೆ ಬರಬೇಕಾದ್ರೆ ಮಹಾರಾಷ್ಟ್ರದ ಕುಂದಗೋಳದಲ್ಲಿ ಚಿದಂಬರ ಮಹಾರಾಜರಿದ್ರು. ಅವರ ದರ್ಶನ ಮಾಡ್ಕೋಬೇಕಂತ ಬಂದ್ರೆ ದಾರಿ ನಡು ತಪ್ಪು ಹೋಗ್ತದೆ. ಈಗ ನಂಗೆ ಸರಳ ದಾರಿ ಇರಲಿಲ್ಲ. ಅವಾಗ ಕುದುರೆ ಮೇಲೆ ಬರ್ಬೇಕು, ಅಡವಿ ಎಲ್ಲ ಅಡ್ಡಾಡ್ಕೊಂಡು ಬರ್ಬೇಕು. ಆ ಸಂದರ್ಭದಲ್ಲಿ ಚಿದಂಬರ ಮಹಾಸ್ವಾಮಿಗಳು ನನಗಾಯ ವೇಷದಿಂದ ಬರ್ತಕ್ಕಂಥವರಾದ. ಕಲಿಯುಗ ಇದು ರಾಜಾರಾಮ. ದಾರಿ ತಪ್ಪೋ ಮಂದಿ ಬಹಳ. ದಾರಿ ತೋರಿಸಲಿಕ್ಕೆ ನಾನು ಬಂದೀನಿ ಅಂತ ತಿಳ್ಕೊಂಡು ಹೇಳಿ ನನ್ನ ಹಿಂದೆ ಬಾ ಅಂತ ತಿಳ್ಕೊಂಡು ಹೇಳಿ ಮುಂದೆ ಸ್ವಲ್ಪ ದೂರ ಹೋದ್ರು. ಅಷ್ಟೊತ್ತಿಗೆ ಕುಂದುಗೋಳದ ದಾರಿ ಸಿಕ್ತು. ಅವ್ರ ಮಾಯ. ರಾಜಾರಾಮ ಮಹಾರಾಜರಿಗೆ ಅನಿಸ್ತು, ನನ್ನ ಸ್ವಾಮಿ, ನನ್ನ ಪ್ರಭು ನನ್ನ ಎದುರಿಗೆ ಬಂದ್ರು ನಾನು ಕಂಡಿರ್ಲಿಲ್ಲ, ಗೊತ್ತು ಮಾಡಲಿಲ್ಲ ಅಂತ ತಿಳ್ಕೊಂಡು ಹೇಳಿ ಮನಸ್ಸಿಗೆ ಚಿನ್ನ ಅದು ಚಿದಂಬರ ಮಹಾರಾಜರ ದರ್ಶನಕ್ಕೆ ಬಂದರು. ಕುಂದಗೋಳದೊಳಗೆ ಬಾಳದೇವರ ಮನೆ ಅಂತದ. ಆ ಮನೆಯಲ್ಲಿ ಮಹಾಸ್ವಾಮಿಗಳು ವಾಸ್ತವ್ಯ ಮಾಡಿದರು. ಆಗ ರಾಜಾರಾಮ ಮಹಾರಾಜರಿಗೆ ಪಾಳೆ ಹಚ್ಚಲಿಕ್ಕೆ ಅಂದ್ರೆ ಇಲ್ಲಿಂದ ನದಿ ತನಕ ದೂರ ಹೋಗ್ಬೇಕು. ಅಷ್ಟು ದೂರ ಪಾಳೆ ಇತ್ತು. ಅದೇ ಮಹಾಸ್ವಾಮಿಗೆ ನನ್ನ ಒಂದು ಆಗಮನ ಅರ್ಥಾತ್ ನನ್ನ ಒಂದು ಅಂತರಂಗ ತುಡಿತ ಅಂತಕ್ಕಂಥ ಗೊತ್ತಾಗುವುದಿಲ್ವೇ. ಮಹಾಸ್ವಾಮಿ ಅವನಾಗಿ ನಾನೆಲ್ಲರಿಗೆ ಬರಲಿ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಒಂದು ಗಾವಠಾಣದಲ್ಲಿ ಒಂದು ಮನೆಯಲ್ಲಿ ದನ ಕಟ್ಟೋ ಮನೆ ಒಂದು ಬಾಡಿಗೆ ಇಟ್ಕೊಂಡು ಅಲ್ಲೇ ಏಕಾಸನದೊಳಗೆ ಕುತ್ಕೊಂಡ್ಬಿಡ್ತಾರೆ. ಧ್ಯಾನಾವಸ್ಥೆ ತಜ್ಜನೇನ ಮನಸ ಪಶ್ಯಂತಿ ಎಂಬ ಯೋಗಿನು. ಧ್ಯಾನಕ್ಕೆ ಕುತ್ಕೊಂಡು 3ನೇ ದಿವಸ ರಾಜಾರಾಮರಿಗಾದಂತ ಹಸಿವು ನೀರಿಡಿಕೆ ಚಿದಂಬರನಿಗೆ ಆಗಬೇಕು ಆಯ್ತು. ಮಹಾರಾಜನಿಗೆ ಅನಿಸ್ತು, ನನ್ನ ಭಕ್ತ ನೀರು ಇಲ್ಲಿ ಆಹಾರದಿಂದ ಸುಮ್ಮನೆ ಏಕಾಸನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ, ಹೋಗ್ಬೇಕು ಅಂತ ತಿಳ್ಕೊಂಡು ಹೇಳಿ ಅವನಿಗೆ ಒಲೆ ನಾರಳ ಸಾಕರ ಭರಾದಾಸಿ ಜಿಲ್ಲೆ ಕೋಟ ಭರ ಹೊಟ್ಟೆ ತುಂಬಾ ಅವನಿಗೆ ಹಸಿ ಕೊಬ್ಬರಿ ಸಕ್ಕರೆ ತಿನ್ನಿಸಿದ್ರು. ಆ ಸಂದರ್ಭದಲ್ಲಿ ರಾಜಾರಾಮ ಮಹಾರಾಜರಿಗೆ ಹಸಿವು ಆಗಿದ್ದು ಅವರು ತಿಂತಾ ಇದ್ರು. ಮಹಾಸ್ವಾಮಿ ಹಾಕ್ತಾ ಇದ್ರು ಬಾಯೊಳಗೆ. ಬೆಳಕು ಹರಿತು ನೀನು ಬ್ರಾಹ್ಮಿ ಮೋಹನ್ ಬಂದ ಕೂಡಲೇ ಚಿದಂಬರ ಮಹಾರಾಜರು ಗೊತ್ತರಾದ್ರು. ಆವಾಗ ಚಿದಂಬರ ಮಹಾರಾಜರು ನನಗೆ ಸ್ವಪ್ನದಲ್ಲಿ ಯಾಕೆ ಕೊಟ್ಟರು, ಪ್ರತ್ಯಕ್ಷ ಯಾಕೆ ದರ್ಶನ ಕೊಟ್ಟಿಲ್ಲ, ಮತ್ತೆ ಅವ್ರು ಪ್ರತ್ಯಕ್ಷ ಬರುವವರೆಗೆ ನಾನು ಮತ್ತೆ ಉಪವಾಸ ಮಾಡ್ತಿದ್ದೆ. ಮುಂದೆ ಮತ್ತೆ 3 ದಿವಸ ಉಪವಾಸ ಮಾಡಿದ್ರು. ಆ ಸಂದರ್ಭದಲ್ಲಿ ಚಿದಂಬರ ಮಹಾಸ್ವಾಮಿಗಳು 7ನೇ ದಿವಸ ಬೆಳಗ್ಗೆ ಬಂದು, ರಾಜಾರಾಮ ಇವತ್ತಿನ ದಿವಸ ನನ್ನ ದರ್ಶನಕ್ಕೆ ನೀನು ಬಾ ಅಂತ ತಿಳ್ಕೊಂಡು ಹೇಳಿ ಹೋದ್ರು. ರಾಜಾರಾಮರು ಅವ್ರ ಬಂಧುಗಳು ನಿಂಬಾದಿ ಅಂತ ತಿಳ್ಕೊಂಡು ಹೇಳಿ, ಅವ್ರ ಹೆಂಡತಿ ರಾಧಾ ಅಂತ ತಿಳ್ಕೊಂಡು ಹೇಳಿ ಅವರೆಲ್ಲರೂ ಕೂಡಿ ಚಿದಂಬರ ಮಹಾರಾಜರ ದರ್ಶನಕ್ಕೆ ಹೋಗ್ತಾರೆ. ಚಿದಂಬರ ಮಹಾರಾಜರ ದರ್ಶನಕ್ಕೆ ಹೋಗೋದ್ರೂ ಚಿದಂಬರ ಮಹಾರಾಜರು ಸ್ವಾಗತಕ್ಕಾಗಿ ಇಟ್ಟುಕೊಂಡಾರೆ. ಭಕ್ತರ ಸ್ವಾಗತಕ್ಕಾಗಿ ಭಗವಂತ ನಿಂತ
ಹಾಗಾದ್ರೆ ಭಕ್ತನ ಯೋಗ್ಯತೆ ಎಷ್ಟಿರ್ಬೇಕು? ರಾಜಾರಾಮ್ ಮಹಾರಾಜರು ಸಾಮಾನ್ಯ ಇರಲಿಲ್ಲ. ಅವರು ಪಾಂಡುರಂಗನ ಅವತಾರ ಚಿದಂಬರ ಮಾಡಿದಾಗ ನಾಮದೇವ ತುಕಾರಾಮರಾಗಿದ್ರು. ಚಿದಂಬರೇಶ್ವರ ದ್ವಾಪರಿ ಕೃಷ್ಣನಾದಾಗ ಬುದ್ಧವಾಗಿದ್ರು. ಅದೇ ಪ್ರಕಾರವಾಗಿ ಸ್ವಾಮಿ ಚಿದಂಬರ ತ್ರೈತಾಯುಗದಲ್ಲಿ ರಾಮನಾದಾಗ ಅಂಗದಾಗಿದ್ರು. ಪ್ರಹ್ಲಾದ ರಾಜರಾದಾಗ ಕೃತ್ಯಯುಗದಲ್ಲಿ ಚಿದಂಬರ ಮಹಾರಾಜರು ಪ್ರಹ್ಲಾದ ರಾಜರಾಗಿದ್ರು ರಾಜಾರಾಮ್ ಮಹಾರಾಜರು. ಈ ಪ್ರಕಾರವಾಗಿರುವುದರಿಂದ ರಾಜಾರಾಮ್ ಮಹಾರಾಜರಿಗೆ ಚಿದಂಬರ ಮಹಾರಾಜನ ಕಂಡ ಕೂಡಲೇ ಅಂತಃಕರಣಕ್ಕೂ ಬಂತು. ಪಟಾಕಿ ತಗೊಂಡಿದ್ರು, ಬಹಳ ಪಟಾಕಿ ಹಾಕ್ಲಿಕ್ಕಂದ್ರು, ಗುಲಾಲ್ ಹಾಕ್ಲಿಕ್ಕಂದ್ರು. ರಾಜಾರಾಮನಿಗೆ ಸಾಂತ್ವನ ಮಾಡಿದ್ರು. ದೊಕ್ಕಿಸಿ ಬೆಕ್ಕಿಸಿ ಬೆಕ್ಕಿಸಿ ಆನಂದ ಭಾಷಾಂತಕ್ಕಂಥ ಬರ್ಲಿಕ್ಕಂತು ರಾಜಾರಾಮ್ ಮಹಾರಾಜರಿಗೆ ಒಂದು ಜನ್ಮದ ನಂಟಲ್ಲ, ಭಗವಂತದ್ದು ಮತ್ತು ಭಕ್ತಂದು ಅನಂತ ಜನ್ಮಗಳ ಒಂದು ಸಖ್ಯ ಇರುವುದಾದ್ರಿಂದಾಗಿ ಅಂತಃಕರಣಕ್ಕೆ ಬರ್ತದೆ ರಾಜಾರಾಮ್ ಮಹಾರಾಜರಿಗೆ. ಏನ್ ಬೇಕು ಕೇಳ್ಕೊ ಅಂತ ಹೇಳ್ತಾರೆ ಚಿದಂಬರ ಮಹಾರಾಜರು ರಾಜಾರಾಮರಿಗೆ. ಅಪ್ಪ ನೀನ್ ದರ್ಶನ ಆದ್ಮೇಲೆ ನೀನೊಂದು ಬೇಡ ಅಂತ ಹೇಳ್ತಾರೆ. ನೀನು ದರ್ಶನ ಕೊಡ್ತೀರಿ, ಕೊಡುವುದಾದ್ರೆ ಏಕಾಂತದಲ್ಲಿ ಕೊಡು, ನಾವು ಜನ ಇಬ್ಬರೇ ಇರ್ಬೇಕು, ಅವಾಗ ನೀನ್ ಕೇಳ್ತೇನೆ ಅಂತ ಹೇಳ್ತಕ್ಕಂಥ ಭಾವ ವ್ಯಕ್ತಪಡಿಸಿದಾಗ ಆಯ್ತಪ್ಪ ಅಂತ ಏಕಾಂತದಲ್ಲಿ ಕರ್ಕೊಂಡು ಹೋದ್ರು ರಾಜಾರಾಮ್ ಮಹಾರಾಜರಿಗೆ. ಏನಪ್ಪಾ ನೀವು ನಿರೀಕ್ಷೆ ಕೇಳಿದಾಗ ಸಚ್ಚಿದಾನಂದ ಸ್ವರೂಪದಲ್ಲಿ ಮನಸ್ಸು ನಿಮಗ್ನವಾಗಬೇಕು. ಸದಾಕಾಲ ಆ ಭಗವಂತನ ಚಿಂತನೆಯಲ್ಲಿ ಆನಂದ ಅಂತಕ್ಕಂಥದ್ದೇನಾಗ್ತದಲ್ಲ, ಆ ಆನಂದದ ಭಾವನೆಯಲ್ಲಿ ನಾನು ಇರಬೇಕು, ಸದಾಕಾಲ ಉಮನಾವಸ್ಥೆಯಲ್ಲಿ ಇರಬೇಕು. ರಾಜಾರಾಮ್ ಮಹಾರಾಜರಿಗೆ ಅನುಗ್ರಹ ಮಾಡಿದರು. ತಲೆಯ ಮೇಲೆ ವರಹಸ್ತವನ್ನಿಟ್ಟರು. ರಾಜಾರಾಮ್ ಮಹಾರಾಜರಿಗೆ ಎಲ್ಲವೂ ಸ್ಮರಣೆ ಆಗಲಿತ್ತು. ಅರ್ಥಾತ್ ಅದೆಲ್ಲವೂ ಜ್ಞಾನದ ಒಂದು ಮರುಕಳಿಸಿದವು. ಆ ಸಂದರ್ಭದಲ್ಲಿ ಚಿದಂಬರನಿಗೆ ರಾಜಾರಾಮ ಕೇಳ್ತಾರಪ್ಪ, ನಿನ್ನ ಜಗತ್ತಿನ ಜನರೆಲ್ಲ ಏನ್ ಮಾಡ್ತಾರೆ, ತಮ್ಮ ವಾಸನೆಗೆ ಆಗಿಬಿಟ್ಟಿರ್ತಾರೆ. ಅದು ಬೇಕು, ಇದು ಬೇಕು, ಹಂಗಾಗಬೇಕು, ಹಿಂಗಾಗಬೇಕು. ಆದ್ರೆ ನೀನು ನಿನ್ನ ವಾಸನಾಗ ನಾನು ಹುಟ್ಟಿಸ್ಕೊಂಡಿದ್ದೀನಿ. ತುಜಿಯಾ ನಾಮಾತ ಡಾಂಗುರಿ ಮ್ಯಾಥೋ ಕೇಳಿ ಸೃಷ್ಟಿವರಿ. ಜಗತ್ತಿನಲ್ಲಿ ನಿನ್ನ ನಾಮದ ಡಂಗುರವನ್ನು ಬಾರಿಸತಕ್ಕಂಥ ಡಿಂಗರಿಗನಾಗಿ ನನ್ನನ್ನು ಹುಟ್ಟಿಸಿಕೊಂಡಿದೀಯಾ. ಹಾಗಾಗಿ ಇಂದಿನಿಂದ ನಿನ್ನ ಸೇವೆ ಮಾಡ್ತೀನಿ ಅಂತಕೊಂಡು ಹೇಳಿ ತಾಳು ವೀಣಾ ಮೃದಂಗ ಝಂಕಾರ ಮಾಡ್ತಾ नामौर में वीणा कर में, नामौर में वीणा कर में, सुरत राजा चिदंबर रास राजा, चिदंबर रास राजा. दिव्य नाम सदा गात फिरते, दिव्य नाम सदा गात फिरते, निज बिना स्वीकार भक्ति मार्ग कविता फिरते, भक्ति मार्ग कविता फिरते, मन चिदंबर नाम चिदंबर रास राजा, चिदंबर रास राजा. सब संतन की ರಾಜಾರಾಮರು ಪೂರ್ವಿ ಹೊತ್ತು ತುಕಾರ ಮಾತಾಡ್ತಲ್ಲ ರಾಜಾರಾಮ ಎನ್ನುವಂತೆ ಚಿದಂಬರದ ಪೂರ್ವಾವತಾರ ಪಂಡಿತನಾಥನ ಅವತಾರ, ರಾಜಾರಾಮರ ಪೂರ್ವಿ ಅವತಾರ ನಾಮದೇವ ತುಕಾರಾಮರ ಅವತಾರ. ಈ ಸಂದರ್ಭದಲ್ಲಿ ರಾಜಾರಾಮ ಮಹಾರಾಜರು ನಾಮದೇವ ತುಕಾರಾಮರಾಗಿದ್ದಾಗ ಪಾಂಡುರಂಗನಿಗೆ ಪ್ರಾರ್ಥನೆ ಮಾಡ್ಬೇಕಂತವ್ರು. ಅಪ್ಪ ಪಂಡರಿರಾಯ, ನಿನ್ನನ್ನು ನಾನು 100 ಕೋಟಿ
ಕೋಟಿ ಅಭಂಗಗಳಿಂದ ನಿನ್ನನ್ನು ವರ್ಣನೆ ಮಾಡಬೇಕು, ನೀನು ಅನುಗ್ರಹ ಮಾಡು ಅಂತ ಕೇಳ್ತಾರೆ. नाम तो चित्त का होने आला कोटि 25 लाख कोटि बच्चे भी सोने आला खास गणित भाग. ಆ ಸಂದರ್ಭದಲ್ಲಿ ಪಾಂಡುರಂಗ ಗಾಬರಿ ಆದ. 100 ಕೋಟಿ ಅಭಂಗ ನೀನು ಬರೀಬೇಕಾಗಿದ್ರ ರಾಜ ನಾಮದೇವ ತುಕಾರಾಮ, ಎಷ್ಟು ಆಯುಷ್ ಬೇಕು ನಿನ್ ಸಲುವಾಗಿ? ನಾನು ಹೊರಟು ಬರ್ಬೇಕು, ಅಭಂಗ ನಿನ್ನ ಕಡೆಯಿಂದ ಬರೆಸಿರ್ಬೇಕು, ನಾವು ಶ್ರವಣ ಮಾಡ್ಬೇಕು, ಆನಂದ ಕೊಡ್ಬೇಕು. ಆಗಲಿ ಭಕ್ತನ ಇಚ್ಛಾ ಭಗವಂತನ ಇಚ್ಛಾ ಅಂತ ತಿಳ್ಕೊಂಡು ಹೇಳಿ ಅನುಗ್ರಹ ಮಾಡಿದ್ರು. ಆ ಸಂದರ್ಭದಲ್ಲಿ ನಾಮದೇವರಾಗಿ ಕೆಲವು ಅಭಂಗಗಳು ಬಂದರು. ನಾಮದೇವರಾದರೆ ತುಕಾರಾಮರಾಗಿ ಮತ್ತೆ ಕೆಲವು ಅಭಂಗಗಳು, ಮತ್ತೆ 1,50,499 ಅಭಂಗಗಳು ಬಾಕಿ ಉಳಿತು. ಆ ಸಂದರ್ಭದಲ್ಲಿ ಚಿದಂಬರೇಶ್ವರಾಗಿ ಪಾಂಡುರಂಗ ಬಂದ, ರಾಜಾರಾಮರಾಗಿ ಆಯಾ ತುಕಾರಾಮ ಮಹಾರಾಜರು ಬಂದರು. ಅಭಂಗಾಗಿ ಪಾಳಿ ದಿಲಿಮಚ ಕಡೆ ಅಭಂಗ ಮುದ್ರೇಶ್ ದಾಸಮಣೆ ಮುದ್ರಿಕಾ ಇಟ್ಟುಕೊಂಡು ಅಭಂಗಗಳು ಬರೆದರು. ಚಿದಂಬರ ಮಹಾಸ್ವಾಮಿಗಳನ್ನ ಅನುಗ್ರಹ ತೆಗೆದುಕೊಂಡು ತಾಳವೀಣಾ ಮೃದಂಗಗಳು, ಈ ತಾಳವೀಣಾ ಮೃದಂಗಗಳ ಸಾಹಿತ್ಯನ ಬೇರೆ ಬಹಳ ಇದು ಅದ. ಎಲ್ಲಿ ಈ ನಾಮ ಘೋಷ ಆಗ್ತದ, ಎಲ್ಲಿ ತಾಳವೀಣಾ ಮೃದಂಗ ಗರ್ಜನೆ ಆಗ್ತದ, ಅಲ್ಲಿ ಭೂತ ಪ್ರೇತ ಪಿಶಾಚಿಗಳು ಉಚ್ಚಾಟನೆ ಆಗ್ತಾವ. ಅಲ್ಲ ಯಾವ ನಿಲ್ಲೋದಿಲ್ಲ. ಅಷ್ಟೊಂದು ಸಾಮರ್ಥ್ಯ ಇದ್ದಂತಹದ್ದು ವೀಣಾ ಮೃದಂಗದ ಮತ್ತು ಮೃದಂಗದ ತಾಳದ ಒಂದು ಸಪ್ಪಳದೊಳಗ ಶಕ್ತಿ ಅಂತಕ್ಕಂಥದ್ದು. ಈ ವೀಣಾ ವಿಷಯವಾಗಿ ಹೇಳಬೇಕಾಗಿದ್ರ ಸ್ವತಃ ನಾಲ್ಕರೇ ತಿರುವು ಸಂಚಾರ ಮಾಡ್ತಾ, ಭಗವಂತನ ಗುಣಗಾನ ಮಾಡ್ತಾ, ವೀಣಾ ಬಾರಿಸ್ತಾ ನಾರಾಯಣ ನಾರಾಯಣ ಮಹಾಮಂತ್ರದ ಅನುಸಂಧಾನವನ್ನು ಮಾಡಿದರು. ಇದು ನಾರದರ ಕಾಲದ ಈ ಸಪ್ತಾಹ ಆಗಲಿ, ಈ ಯಾವ ವೀಣಾ ಮೃದಂಗದ ಒಂದು ಝೇಂಕಾರ ಆಗಲಿ, ಇದು ಇಂದು ನಿನ್ನೆಯದಲ್ಲ. ಇದು ಆಗಮಿಸಿದ್ದು ನಾರದರ ಕಾಲದಿಂದ ನಾರಾಯಣನನ್ನು ಅನುಸಂಧಾನ ಮಾಡಿದಂತಹ ಸಾಧನೆ ಇದು. ಪಾಂಡುರಂಗ ಅವತಾರದಲ್ಲಿ ಒಂದು ಕಥೆ ಬರ್ತದೆ. ನೆಳೂರು ಮಹಾರಾಜರು ಸಂತರು ಆಗಿ ಹೋದ್ರು. ಆ ಸಂದರ್ಭದಲ್ಲಿ ಅವರಿಗೆ ಅವರ ಗುರುಗಳು ಸದೇಹವಾಗಿ ಭಗವಂತನ ಸೇರಿದರು ತುಕಾರಾಮ ಮಹಾರಾಜರು. ಹಾಗಾಗಿ ನನ್ನ ಗುರು ಮಹಾರಾಜರು ನನ್ನ ಅನುಪಸ್ಥಿತಿಯೊಳಗೆ ವೈಕುಂಠಕ್ಕೆ ಹೋದ್ರು. ಅವರ ದರ್ಶನ ಆಗೋದಂಗ ನಾವು ನಿರಶನ ವೃತ ಮಾಡ್ಬೇಕು ತಿಳ್ಕೊಂಡು ಹೇಳಿ ಕೂತ್ಕೊಂಡ್ಬಿಟ್ರು. ಆ ಸಂದರ್ಭದೊಳಗೆ 20 ದಿವಸ ಆದ್ಮೇಲೆ ಪಂಢರನಾಥ ಬಂದ. ಅಪ್ಪ, ನಿನ್ನ ತುಕಾರಾಮ ಮಹಾರಾಜರಿಗೆ ಅನುಗ್ರಹ ಮಾಡಿದಂತಹ ಒಂದು ದೈವತ ನಾನು ಇದ್ದೇನೆ, ನಿನ್ನ ಇಚ್ಛಾ ಏನು? ಛೀ ನಾನು ನಿನ್ನ ಕರೆದೇ ಇಲ್ಲ, ನನಗೆ ನನ್ನ ಗುರು ಮಹಾರಾಜ ಇರ್ಬೇಕು. ಆ ಗುರು ಮಹಾರಾಜ ದರ್ಶನ ನಾನು ಕೂತ್ಕೊಂಡು ಎಂದುಕೊಂಡು ಹೇಳಿ ಮತ್ತೆ 20 ದಿವಸ ಕೂತ್ಕೊಂಡ್ರು. ಆಮೇಲೆ ಸ್ವತಃ ಈ ತಾಳ ವೀಣಾ ಮೃದಂಗ ಇಟ್ಕೊಂಡು ತುಕಾರಾಮ ಮಹಾರಾಜ ಬಂದು ಅವರಿಗೆ ಅನುಗ್ರಹ ಮಾಡಿದ್ರಪ್ಪ, ಇನ್ನು ಮುಂದಿನ ಮನ್ವಂತರದಲ್ಲಿ ಅಧಿಕಾರಿ ಭಕ್ತರು ಕಡಿಮೆ, ಆದ್ರಿಂದಾಗಿ ನೀನು ಹೀಗೆ ಹಠ ಹಿಡಿಬೇಡ. ಈ ತಾಳವೀಣ ಮೃದಂಗಗಳ ಗರ್ಜನೆಯೊಂದಿಗೆ ನಾಮಸ್ಮರಣೆ ಮಾಡ್ಕೊತಾ ಹೋಗು. ಕಲಿಯುವುದರಲ್ಲಿ ಇದೊಂದು ಸಾಮರ್ಥ್ಯದಿಂದ ಆ ಭಗವಂತನನ್ನ ಕಾಣಿಸ್ಕೊಡ್ತದ, ಅರ್ಥಾತ್ ಭಗವಂತನ ಕಡೆ ಹೋಗಿ ಸರಳವಾದ ಮಾರ್ಗ ಅದ ಅಂತ ತಿಳ್ಕೊಂಡು ಹೇಳಿ ಬೋಧನೆ ಮಾಡ್ತಕ್ಕಂಥವರಾದ್ರು, ಗುಪ್ತರಾದರು. ಅಂದಿನಿಂದ ಈ ಯಾವ ತಾಳವೀಣ ಮೃದಂಗಗಳು ಸ್ವತಃ ವೈಕುಂಠದಿಂದ ತುಕಾರಾಮ ಮಹಾರಾಜರು ಅನುಗ್ರಹ ಮಾಡಿದರು. ಅದೇ ಸಂಪ್ರದಾಯದ ರಾಜಾರಾಮ ಮಹಾರಾಜರು ತುಕಾರಾಮ ಮಹಾರಾಜರ ಅವತಾರವಾದ್ದರಿಂದ ತಾಳವೀಣ ಮೃದಂಗಗಳನ್ನ ದಿಗ್ದಿಗಂತರಲ್ಲಿ ಮಾತಾಡ ಅಂಗುರಿ ಮ್ಯಾಥೋಕೆ ಸೃಷ್ಟಿಯೊಳಿ ಕಾಶಿರಾಮೇಶ್ವರ ಧರ್ಮಿ ಬದಲಿ ಕೇದಾರ್ ಪಾಸು. ರಾಜಾರಾಮ ಮಹಾರಾಜರು ಕಾಶಿಗೆ ಹೋದ್ರು, ರಾಮೇಶ್ವರಕ್ಕೆ ಹೋದ್ರು. ಈ ಯಾವ ಇಂಡಿಯ 108 ಸತ್ತಾಗಳು ಸಹ ಕಾಶಿಯಲ್ಲಿಯೂ ಆಗಿದೆ, ರಾಮೇಶ್ವರದಲ್ಲಿ ಆಗಿದೆ, ತಮಿಳುನಾಡಿನಲ್ಲಿ ಆಕಾಶದ ಮಾರ್ಗದಲ್ಲಿ ಆಗಿದೆ, ನೈಮಿಷಾರಣ್ಯದಲ್ಲಿ ಆಗಿದೆ. ಹಾಗಾಗಿ ಎಲ್ಲೆಲ್ಲಿ ರಾಜಾರಾಮ ಸಂಚಾರ ಮಾಡಿದ್ರು ಅಂತ ಅನ್ಕೋರಿ ಅವೆಲ್ಲವೂ ಸುಮಾರು ಜಾಗಗಳಲ್ಲಿ ಯಾವ ತಾಳವೀಣಾ ಮೃದಂಗಗಳ ಗರ್ಜನೆ ಝೇಂಕಾರ ಅಂತಕ್ಕಂಥದ್ದಾಗಿ ಬಂದದ. ಅದೊಂದು ಅಹೋಭಾಗ್ಯ ಅದ. ಹಾಗಾಗಿ ನೈವೇದ್ಯ ಬಂತು. ನಮ್ಮ ಮಾತಿಗೆ ಪೂರ್ಣ ಕೊಡೋಣ, ಮತ್ತೆ ನಾಳೆ ಮಾತಾಡೋಣ.
ಗುರು ಮಹಾರಾಜ ಆಶೀರ್ವಾದ ಮಾಡ್ತಾನೆ. ಒಂದು ಬಂದು ಮಾಡಲಿ ರಾಜಾ ಶಿವಚಂದ್ರೇಶ್ವರ ಮಹಾರಾಜ್ गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः. ಸದ್ಗುರು ಮಹಾರಾಜರ ಕೃಪಾಶೀರ್ವಾದನೆ ನಮ್ಮ ಜೀವನದ ಪರಮ ಧ್ಯೇಯ, ಪರಮ ಗುರಿ ಆಗಿರ್ತದೆ. ಸದ್ಗುರು ಕೃಪಾದಿಂದಲೇ ಇಷ್ಟೆಲ್ಲ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯದ. ಯಾವ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ದಿವ್ಯ ಸನ್ನಿಧಾನ ಮತ್ತು ಇವತ್ತು ಮುಂಜಾನೆ 5 ಯತಿಗಳು ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಬರುವಂತಹ 5 ಯತಿಗಳ ದರ್ಶನ ಆಯಿತು. ವೃಂದಾವನ 5 ಯತಿಗಳ ವೃಂದಾವನದ ದರ್ಶನ, ಕೌಂಡಿನ್ಯ ನದಿಯ ದರ್ಶನ. ಇಂತಹ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟೆಲ್ಲ ವೈಭವ ನಡಿಬೇಕಂತಂದ್ರ ಆ ಸದ್ಗುರು ಮಹಾರಾಜರ ಕೃಪಾಶೀರ್ವಾದನೇ ಕಾರಣ. ಯಾಕಂದ್ರೆ ವಿದ್ಯಾಧೀಶ್ ಮಹಾರಾಜರು ಮುಂಜಾನೆ ಹೇಳಿದ್ರು, ಯಾಕೆ ಅವ್ರಿಗೆ ಈ ಸಮಯಕ್ಕೆ ನಂಜನಗೂಡು ಕ್ಷೇತ್ರ ಆರಿಸ್ಕೊಂಡ್ರು, ಬೇರೆ ಎಲ್ಲ ಕ್ಷೇತ್ರಗಳಿದ್ವು. ಅದಕ್ಕೆ ಅವರು ಏನು ಉತ್ತರ ಹೇಳಿದ್ರಂದ್ರ, ಇವತ್ತಿಗೆ ಸರಿಯಾಗಿ 9 ವರ್ಷದಿಂದ ಉತ್ತರ ಕಾಶಿಯಲ್ಲಿ ಸಪ್ತಾಹ. ಅದೇ ಒಂದು ದಿವ್ಯ ಮುಹೂರ್ತಕ್ಕೆ ದಕ್ಷಿಣ ಕಾಶಿ ಆದಂತಹ ನಂಜನಗೂಡಿನಲ್ಲಿ ಆ ಒಂದು ಸಪ್ತಾಹ ನಡೆಯುತ್ತೆ. ಅದೊಂದು ಈ ಸಪ್ತಾಹದ ವಿಶೇಷ. ಸರಿಯಾಗಿ 9 ವರ್ಷದಿಂದ ಕಾಶಿಯಲ್ಲಿ ಆದ್ರೆ 9 ವರ್ಷದ ನಂತರ ದಕ್ಷಿಣ ಕಾಶಿ ಆದಂತಹ ನಂಜನಗೂಡಿನಲ್ಲಿ ಇದು ಸಪ್ತಾಹ ನಡೆಯುತ್ತದೆ. ಇದೆಲ್ಲ ಕಾರ್ಯಕ್ರಮಗಳು ಗುರು ಮಹಾರಾಜರಾದಂತಹ ವೆಂಕಟಾಚಲ ಅವಧೂತರ ಒಂದು ಆಶೀರ್ವಾದನೆ ಇದಕ್ಕೆ ಕಾರಣ. ಏನು ಉತ್ತರ ಭಾರತಗಳು ಸಪ್ತಾಹ ಆಯ್ತು, ಅಲ್ಲಿಂದ ಉತ್ತರ ಭಾರತ ಕಾಶಿ ಒಳಗ, ಅಲ್ಲಿಂದ ಮುಂದೆಲ್ಲ ಗುರು ಮಹಾರಾಜರ ಇಚ್ಛಾ ಆದಂತ ನಡೆಯಲಿತ್ತು ಅಂತ ಹೇಳಿ ವಿದ್ಯಾಧೀಶ್ ಮಹಾರಾಜ ಹೇಳಿದ್ರು. ಆ ಪ್ರಕಾರವಾಗಿ ಒಂದು ಸಾರಿ ಗುರು ಮಹಾರಾಜರಿಗೆ ನಾವು ಸರ್ವ ಸಮರ್ಪಣೆ ಮಾಡಿಬಿಟ್ರೆ ಮುಂದೆ ನಮ್ದು ವೈಯಕ್ತಿಕ ಅನ್ನೋದು ಏನಿರಂಗಿಲ್ಲ. ನಮ್ದು ಜ್ಞಾನ ಏನೆಲ್ಲ ಸಾಧನ ಏನೆಲ್ಲ ಅದೆಲ್ಲ ಝೀರೋ ಆಗ್ತದೆ. ಎಲ್ಲ ಸರ್ವಸ್ವವನ್ನು ಗುರು ಸಮರ್ಪಣೆ ಮಾಡಿದ್ರೆ ಗುರು ಮಹಾರಾಜರೇ ಮುಂದೆ ಮಾರ್ಗದರ್ಶನ ಮಾಡ್ತಾರೆ. ಅದೆಲ್ಲದಕ್ಕೂ ಕಾರಣ ಇಷ್ಟೆಲ್ಲ ವಿದ್ಯಾಧೀಶರು ಮಹಾರಾಜರು ಸಪ್ತಾಹಗಳಲ್ಲಿ ಮಾಡಿರ್ತಾರೆ. ಒಂದಕ್ಕಿಂತ ಒಂದು ವೈಭವ. ದತ್ತ ಕ್ಷೇತ್ರಗಳಲ್ಲಿ ಗಣಗಾಪುರದಲ್ಲಿ ಎಲ್ಲರೂ ಸ್ಮರಣೆ ಮಾಡುವಂತಹ ಸಪ್ತಾಹ. ಮತ್ತೆ ಮುಂದೆ ನಸೋಪಾಡಿಯಲ್ಲಿ ಇತ್ತೀಚೆಗೆ ಆಯ್ತು, ಅದು ವೈಭವದಿಂದ ಆಯ್ತು. ನಾವು ಮತ್ತೆ ನಸೋಪಾಡಿ ಹೋಗೋ ಪ್ರಸಂಗ ಬಂದಾಗ ಇಲ್ಲಿರುವಂತಹ ಪೂಜಾರಿಗಳೆಲ್ಲ ಮತ್ತೆ ನನ್ನ ನೆನಪು ಮಾಡಿರ್ತಾರೆ. ಬಹಳ ಚಲೋ ಆಯ್ತು ನಿಮ್ ಸಪ್ತಾಹ, ಜನ್ಮ ನಾಮಗರ್ಜನೆ. ಅದಕ್ಕೆ ಎಲ್ಲದಕ್ಕೂ ಕಾರಣ ಅದು ಸದ್ಗುರು ಶಕ್ತಿ. ಆ ರಾಜಾರಾಮ್ ಮಹಾರಾಜರು ಅಷ್ಟಪ್ಪರ ಮಹಾಸ್ವಾಮಿ ಸದ್ಗುರು ಆಗಿ ಆಶೀರ್ವಾದ ಮಾಡಿದ್ರು. ಆಮೇಲೆ ಅವರದೊಂದೆಲ್ಲ ಪೂರ್ವ ಜನ್ಮದ ಎಲ್ಲ ಅವತಾರದ ಸ್ಮರಣ ಆಯ್ತು. ಅದಕ್ಕೆ ಅಂತ ಒಂದು ಸದ್ಗುರು ಶಕ್ತಿ ಒಂದ್ಸಲ ಸಿಕ್ಕಾಲೆ ಅದರಿಂದಲೇ ಮುಂದೆ ಎಲ್ಲ ಕಾರ್ಯಕ್ರಮಗಳು ನಡೀತಾವ ಅಂತ ಹೇಳ್ದ. ಈಗಾಗಲೇ ಮುಂದೆ ನೈವೇದ್ಯ ಮತ್ತು ಪೂಜಾ ಆರತಿ ನಡೀತದ, ಮುಂದೆ ಮಹಾಪ್ರಸಾದ ನಡೀತದ. ಅದಕ್ಕೆ ಆ ಭಗವಂತ ಕ್ಷೇತ್ರಾಧಿಪತಿ ನಂಜುಂಡೇಶ್ವರ ಶ್ರೀಕಂಠೇಶ್ವರ ಸ್ವಾಮಿ ಎಲ್ಲರಿಗೂ ಅಖಂಡ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಇವತ್ತೆರಡು ನುಡಿಗಳನ್ನು ಸದ್ಗುರು ಜನರಲ್ಲಿ ಸಮರ್ಪಣೆ ಮಾಡ್ತಾರೆ. ಮಧ್ಯ ರಾಜಗಡಿ ಈ ಕಡೆ ರಾಣಾ ಪ್ರಮೇಶ್
ಶ್ರೀ ಗುರುಭ್ಯೋ ನಮಃ. ಶ್ರೀಯುತ ಗಿರಿಜಾಶಂಕರ್ ಅವರು, ಶ್ರೀಮತಿ ಭಾರತಿ ಗಿರಿಜಾಶಂಕರ್ ದಂಪತಿಗಳು ಗುರುಬಂಧುಗಳು. ಅವರು ಇದನ್ನು ವಿಶೇಷವಾಗಿ ತಮ್ಮ 50ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಸಂತಶ್ರೇಷ್ಠ ಗುರು ಮಹಾರಾಜರಿಗೆ ನಮಸ್ಕಾರವನ್ನು ಮಾಡಿ ಈ ಸಪ್ತಾಹದಲ್ಲಿ ಭಾಗವಹಿಸಿ ತಮ್ಮ ಜೀವನದ ಉತ್ತಮವಾದ ವಿಚಾರಧಾರೆಗಳನ್ನು ಆಧ್ಯಾತ್ಮಿಕವಾಗಿ ಶ್ರೀಕಂಠೇಶ್ವರನ ಸನ್ನಿಧಾನದಲ್ಲಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಲು ಆಗಮಿಸಿದ್ದಾರೆ. ಇಂತಹ ಅಭಿಪ್ರಾಯವು ಕೂಡ ಈಗಿನ ದಿನಗಳಲ್ಲಿ ಬಹಳ ಹೆಚ್ಚಿನ ಭಾವನಾಪೂರ್ವಕವಾದಂತಹ ಆಲೋಚನೆಯನ್ನು ಮಾಡಿದ್ದಾರೆ. ಹಾಗಾಗಿ ಆ ದಂಪತಿಗಳಿಗೆ ಗುರು ಮಹಾರಾಜರ ಆಶೀರ್ವಾದವನ್ನು ಮಾಡಿ ಈ ದಿನ ವಿಶೇಷವಾಗಿ
ಅವರ ಮಕ್ಕಳು ಮತ್ತು ಎಲ್ಲ ಸಂಬಂಧಿಗಳು ಗುರುಗಳ ಅನುಜ್ಞೆಯನ್ನು ಪಡೆದು ಆಶೀರ್ವಾದವನ್ನು ಸ್ವೀಕಾರ ಮಾಡಲು ಬಂದಿದ್ದಾರೆ. ಭಗವಂತನಾದಂತಹ ಸದ್ಗುರು ಮಹಾರಾಜರ ಖಂಡವಾದಂತಹ ಆರೋಗ್ಯವನ್ನು ದಯಪಾಲಿಸಲಿ. ಹೀಗೆ ಆಧ್ಯಾತ್ಮಿಕವಾದ ಆಲೋಚನೆ ಎಲ್ಲರಲ್ಲೂ ಮೂಡಲಿ ಅಂತ ಹೇಳಿ ಶುಭ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಗಿರಿಜಾಶಂಕರ್ ಅವರ ತಂದೆಯವರು ಪಟ್ಟಯ್ಯ ಮತ್ತು ರತ್ನಮ್ಮ ದಂಪತಿಗಳ ಕುಟುಂಬದಲ್ಲಿ ಜನಿಸಿದಂತಹ ಮಹನೀಯರು. ಇಬ್ಬರು ಅಕ್ಕ ತಂಗಿಯರು ಒಬ್ಬ ಸಂಬಂಧನ ಪಡೆದಿರ್ತಕ್ಕಂತಹ ಇವರು ಅರಕೆರೆ ಗ್ರಾಮದವರು. ಭಾರತಿ ಗಿರಿಜಾಶಂಕರ್ ಅವರು ಅಶ್ವಥ್ ನಾರಾಯಣ್ ಸಾವಿತ್ರಮ್ಮ ದಂಪತಿಗಳ ಕುಟುಂಬದಲ್ಲಿ ಜನಿಸಿ 4 ಜನ ಅಕ್ಕ ತಂಗಿಯರೊಂದಿಗೆ 4 ಜನ ಅಣ್ಣ ತಮ್ಮಂದೊಂದಿಗೆ ಬೆಂಗಳೂರಿನ ಬೆಳವಾಡಿ ಗ್ರಾಮದಲ್ಲಿ ಜನಿಸಿದ ಮಹನೀಯರು. ಇವರು ಸತಿಪತಿಗಳಾಗಿ ಕಳೆದ 50 ವರ್ಷಗಳಿಂದ ಜೀವನವನ್ನು ಮಾಡಿ ಇಬ್ಬರು ಸುಪುತ್ರಿಯರನ್ನ ಪಡೆದು ಈ ದಿನ ವಿಶೇಷವಾಗಿ ಗುರುಗಳಲ್ಲಿ ಆಶೀರ್ವಾದವನ್ನು ಬಯಸಿ ಬಂದಿದ್ದಾರೆ. ಅವರು ಆಸನದಲ್ಲಿ ಆಸೀನರಾಗಬೇಕಾಗಿ ಪ್ರಾರ್ಥಿಸುತ್ತೇವೆ. ಶಿವ 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 ಕಾಂಬ ಚಿದಂಬರ 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 ದಯಮಾಡಿ ಅವರ ಕುಟುಂಬದ ಎಲ್ಲ ಸದಸ್ಯರು ಆಸೀನರಾಗಬೇಕು. ದಯಮಾಡಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಎಲ್ಲರೂ ಆಸೀನರಾಗಿ ಇಲ್ಲಿ ದಯಮಾಡಿ ಎಲ್ಲರೂ ಆಸೀನರಾಗಿ ಹೀಗೆ ಶ್ರೀಯುತ ವೇದಬ್ರಹ್ಮಶ್ರೀ ಉಮೇಶ್ ಅವರು ಆಶೀರ್ವಾದ ಮಂತ್ರದ ಘೋಷಣೆ ಮಾಡಬೇಕಾಗಿ ಪ್ರಾರ್ಥನೆ. ಗುರುಭ್ಯೋ ನಮಃ. ಹರಿ ಓಂ. ಸೋಮ ಪ್ರಥಮೋ ದಿವಿಜೆ ಗಂಧರ್ವೋ ದಿವ್ಯವತ್ತರಃ ದ್ವಿತೀಯೋ ಅಗ್ನಿಷ್ಟೇ ಪತಿಃ ತುರೀಯಶ್ಚ ಮನುಷ್ಯಜಾಃ ಸೋಮೋ ದದತು ಗಂಧರ್ವಾಯ ಗಂಧರ್ವೋ ದದಗ್ನೇ ರಯೀಂಚ ಪುತ್ರಾಂಶ್ಚಾದಗ್ನಿರ್ಮತ್ಸ್ಯಮಥೋ ಇಮಾಂ ಯಹೈವ ತಮ್ಮಾವ್ಯೌಷ್ಟಂ ವಿಶ್ವಮಾಯುರ್ವ್ಯಾಶ್ರುತಂ ಶ್ರೀಯಂತೌ ಪುತ್ರೇರ್ನ ಪ್ರಭಿಃ ಮೋದಮಾನೌ ಸ್ವೇ ಗೃಹೇ ಆಯ ಪ್ರಜಾಂ ಜನಯತ ಪ್ರಜಾಪತಿಃ ಆಜನಸಾಯ ಸಮನಕ್ವರ್ಯಮಾ ಅದುರ್ಮಂಗಲೀಃ ಪತಿಲೋಕಮಾವಿಷ ಶನ್ನೋ ಭವದ್ವಿಪದೇ ಶಂಚತಿಷ್ಪದೇ ಅಘೋರಚಕ್ಷುಃ ಅಪಜಗ್ನೇತಿ ಶಿವಾಪಶಬ್ದಃ ಸುವನಾಸು ವರ್ತ್ಯಾಃ वीरसोर्देवकाम शन्नो भवद्विपदे शन्तचुष्पदे इमां त्वमिन्द्रमीद्वः सुपुत्रां सुभगां कृणु दशा अस्यां पुत्रानादेः प्रतिमेकादशं कृते सम्राज्ञी शिशुरे भव सम्राज्ञी शिशुर्वां भव ननांदरि सम्राज्ञी भव सम्राज्ञी अधिदेवृषो समञ्जन्तु विश्वे देवाः समान्ति सुमन्तम् सम्राज्यं ददातु सम्राज्ञी शिशुरे भव सम्राज्ञी शिशुर्वां भव ननांदरि सम्राज्ञी भव सम्राज्ञी अधिदेवृषो समञ्जन्तु विश्वे देवाः समापद्यन्तु सुमङ्गलैर्यं मुदोरिमां समेत पश्यत
सौभाग्यमस्यै दत्वायातास्तं विपरेतन शतमानं भवति शताय पुरुषकेति आयुष्येति सुमङ्गलीं मनोरिमां समेतपश्यता सौभाग्यमस्यै दत्वायातास्तं विपरेतन नमो भगवद्गीताय भागं देवे सुमङ्गलीं वसोरिमा समेतपश्यता सौभाग्यमस्यै दत्वायातास्तं विपरेतन अनयोर्धं पत्योः अनिश्चितप्रीतिरस्तो ಗುರುಮಹಾರಾಜರು ಅನ್ನಪೂರ್ಣೇಶ್ವರಿ ಪೂಜೆಗೆ ದಯಮಾಡಿಸ್ಬೇಕು ಅಂತೇಳಿ ಪ್ರಾರ್ಥನೆ. ದಯಮಾಡಿ ಎಲ್ಲ ಭಕ್ತರು ದಾರಿ ಬಿಟ್ಕೊಡಿ. ಭಕ್ತರಲ್ಲಿ ಪ್ರಾರ್ಥನೆ, ದಯಮಾಡಿ ತನಗೆ ಸ್ಥಳಾವಕಾಶದ ತೊಂದರೆ ಇರ್ತಕ್ಕಂಥದ್ರಿಂದ ಎಲ್ಲರಿಗೂ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗೊಂದಲವನ್ನು ಮಾಡ್ಕೋಬೇಡಿ. 2 ಬ್ಯಾಚ್ಗಳು ಕೇವಲ ಅರ್ಧ ಗಂಟೆಯಲ್ಲಿ ಎಲ್ಲ ಸೇವೆಯನ್ನು ಮಾಡ್ತಾರೆ. ದಯಮಾಡಿ ಒಂದು ಬ್ಯಾಚಿಗೆ ಸ್ಥಳಾವಕಾಶ ಮುಗಿದ್ಮೇಲೆ ದಯವಿಟ್ಟು ಎಲ್ಲ ಇಲ್ಲೇ ಕೂತ್ಕೊಳ್ಳಿ. ಪ್ರತಿಯೊಬ್ಬರು ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ಮತ್ತು ಈ ಕುಟುಂಬಕ್ಕೆ ಅಖಂಡವಾದಂತಹ ಗುರುಗಳ ಆಶೀರ್ವಾದ